ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಮಂಡೇ ನೈಟ್ ರಾ ನೆಟ್ಫ್ಲಿಕ್ಸ್ ಪ್ರೀಮಿಯರ್ ಎಪಿಸೋಡ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಆ ಒಂದು ಎಪಿಸೋಡ್ ತುಂಬಾನೇ ದೊಡ್ಡ ದೊಡ್ಡ ರೆಕಾರ್ಡ್ಸ್ ಗಳನ್ನ ಮಾಡಿದೆ. ಅಂಡ್ ಈಗ ಇನ್ನೂ ಕೆಲವೊಂದಷ್ಟು ರೆಕಾರ್ಡ್ಸ್ ಗಳು ಹೊರಗಡೆ ಬಂದಿದೆ ಅಂತಾನೆ ಹೇಳ್ಬಹುದು. ಓವರ್ ಆಲ್ ಎಲ್ಲಾ ಕಂಟ್ರೀಸ್ ಗಳನ್ನು ಕೂಡ ಲಿಸ್ಟ್ ಮಾಡಿ ಆ ಒಂದು ಎಪಿಸೋಡ್ಗೆ ಟೋಟಲ್ ಆಗಿ 5.9 ಮಿಲಿಯನ್ ವ್ಯೂವರ್ಶಿಪ್ ಬಂದಿತ್ತಂತೆ. ಅಂಡ್ ಅಷ್ಟೇ ಅಲ್ಲ ಗೈಸ್, 26 ಕಂಟ್ರಿಗಳಲ್ಲಿ ಟಾಪ್ 10 ಶೋಗಳಲ್ಲಿ ಮಂಡೇ ನೈಟ್ ರಾ ಆ ನೆಟ್ಫ್ಲಿಕ್ಸ್ ಪ್ರೀಮಿಯರ್ ಇವೆಂಟ್ ಕೂಡ ಒಂದಾಗಿತ್ತಂತೆ. ಅಂಡ್ ಟೋಟಲ್ ಆಗಿ 1,77,00,000 ವಾಚ್ ಅವರ್ ಆ ಒಂದು ಎಪಿಸೋಡ್ಗೆ ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ವಾಚ್ ಅವರ್ ಅಂದ್ರೆ ನಿಮಗೆ ಗೊತ್ತು ಎಷ್ಟು ಗಂಟೆಗಳ ಕಾಲ ವ್ಯಕ್ತಿಗಳು ಆ ಒಂದು ಎಪಿಸೋಡ್ ನ ನೋಡಿದ್ದಾರೆ ಅಂತ. ಯೂಟ್ಯೂಬ್ ಅಲ್ಲಿ 4,000 ವಾಚ್ ಅವರ್ ನ ಕಂಪ್ಲೀಟ್ ಮಾಡಿದ್ರೆ ಮಾನಿಟೈಸೇಷನ್ ಆನ್ ಆಗುತ್ತಲ್ಲ, ಅದೇ ರೀತಿ ನೆಟ್ಫ್ಲಿಕ್ಸ್ ಅಲ್ಲಿ ಆ ಒಂದು ಮಂಡೇ ನೈಟ್ ರಾ ಎಪಿಸೋಡ್ ನ ಓವರ್ ಆಲ್ ಎಲ್ಲಾ ದೇಶಗಳಿಂದನೂ ಕೂಡ ಕೂಡಿ 1,77,00,000 ಗಂಟೆ ಎಲ್ಲರೂ ಕೂಡ ಆ ಒಂದು ಎಪಿಸೋಡ್ ನ ನೋಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಇದರಿಂದನೇ ಗೊತ್ತಾಗ್ತಾ ಇದೆ ಮಂಡೇ ನೈಟ್ ರಾ ತುಂಬಾನೇ ದೊಡ್ಡ ರೆಕಾರ್ಡ್ ನ ಮಾಡಿದೆ ಅಂತ. ಅಂಡ್ ಈ ವಾರದ ಮಂಡೇ ನೈಟ್ ರಾ ನೋಡೋದಾದ್ರೆ ಈ ವಾರದ ಮಂಡೇ ನೈಟ್ ರಾ ಕೂಡ ತುಂಬಾ ದೊಡ್ಡ ರೆಕಾರ್ಡ್ ಮಾಡಿದೆ. ಯಾಕಂದ್ರೆ ಈ ವಾರದ ಮಂಡೇ ನೈಟ್ ರಾ USA ಅಲ್ಲಿ ಈ ದಿನದ ಟಾಪ್ 10 ಟಿವಿ ಪ್ರೋಗ್ರಾಮಿಂಗ್ ಅಲ್ಲಿ ಟಾಪ್ 1 ಸ್ಥಾನನ ಪಡ್ಕೊಂಡಿದೆ ಅಂತಾನೆ ಹೇಳ್ಬಹುದು. ಸೊ ನೆಟ್ಫ್ಲಿಕ್ಸ್ ಅಲ್ಲಿ ಮಂಡೇ ನೈಟ್ ರಾ ದಿನೇ ದಿನೇ ರೆಕಾರ್ಡ್ ಗಳನ್ನ ರೀಚ್ ಮಾಡ್ತಾನೆ ಹೋಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು WWE ಬ್ಯಾಕ್ಲಾಶ್ ಬಗ್ಗೆ. ನಿಮ್ಗೆ ನಾನು ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ, ಬ್ಯಾಕ್ಲಾಶ್ ಪ್ರಾಬಬ್ಲಿ ನಮಗೆ ಮೆಕ್ಸಿಕೋದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ನಮ್ಮ ಬ್ಯಾಡ್ ಬನ್ನಿ ಅವರೇ ಅದನ್ನ ರಿವೀಲ್ ಮಾಡಿದ್ದಾರೆ, ಈ ಬಾರಿ ಬ್ಯಾಕ್ಲಾಶ್ ಮೆಕ್ಸಿಕೋದಲ್ಲಿ ಆಗ್ತಾ ಇದೆ ಅಂತ. ಅಂಡ್ ಈಗ ಅದರ ಉಲ್ಟಾ ಅಪ್ಡೇಟ್ ಬರ್ತಾ ಇದೆ ಅಂತಾನೆ ಹೇಳ್ಬಹುದು. ಆ ಒಂದು ಅಪ್ಡೇಟ್ ನ ಕೇಳಿಸ್ಕೊಂಡು WWE ಅಲ್ಲಿ ಕೆಲಸ ಮಾಡುವಂತಹ ಮೆಜಾರಿಟಿ ಮೆಂಬರ್ಸ್ ಗಳು, ಇಲ್ಲ ಬ್ಯಾಕ್ಲಾಶ್ ಈ ಬಾರಿ ಮೆಕ್ಸಿಕೋದಲ್ಲಿ ಆಗ್ತಾ ಇಲ್ಲ, ನಾವು ಅದ್ರ ಬಗ್ಗೆ ಯಾವುದೇ ರೀತಿಯ ಡಿಸ್ಕಷನ್ಸ್ ನ ಕೇಳಿಲ್ಲ, ಪ್ರಾಬಬ್ಲಿ ಬ್ಯಾಡ್ ಬನ್ನಿ ಅವರು ಸುಮ್ಮನೆ ತಪ್ಪಾಗಿ ಆ ಒಂದು ವಿಚಾರನ ಹೇಳಿದ್ದಾರೆ ಅಂತ ಕೆಲವೊಂದಷ್ಟು ಸೋರ್ಸ್ಗಳು ಅಪ್ಡೇಟ್ ನ ಕೊಡ್ತಾ ಇದೆ ಅಂತಾನೆ ಹೇಳ್ಬಹುದು. ಇದನ್ನ ನಾವು 50-50 ಅಂತಾನು ಅನ್ಕೋಬಹುದು ಗೈಸ್. ಈ ಒಂದು ವಿಚಾರ ನಮ್ಮ ಬ್ಯಾಡ್ ಬನ್ನಿ ಅವರೇ ಹೇಳಿದ್ದಾರೆ ಅಂದ್ರೆ, ಬ್ಯಾಡ್ ಬನ್ನಿ ಅವ್ರೇನಾದ್ರೂ WWE ನ ಕನ್ವಿನ್ಸ್ ಮಾಡಿದ್ರೆ ಪ್ರಾಬಬ್ಲಿ ನಮಗೆ ಈ ಬಾರಿ ಬ್ಯಾಕ್ಲಾಶ್ ಮೆಕ್ಸಿಕೋದಲ್ಲೇ ನೋಡೋದಕ್ಕೆ ಸಿಗಬಹುದು. ಅಫ್ಕೋರ್ಸ್ ನಮ್ಮ ರೆಮಿಸ್ಟೀರಿಯೋ ಅವರು ಕೂಡ ಅಲ್ಲಿಂದಾನೆ ಬಿಲಾಂಗ್ ಆಗಿದ್ದಾರೆ. ಸೊ ಅವರೆಲ್ಲರಿಗೋಸ್ಕರ WWE ಅವರು ಈ ಬಾರಿ ಬ್ಯಾಕ್ಲಾಶ್ ನ ಮೆಕ್ಸಿಕೋದಲ್ಲಿ ಮಾಡಿಸುವಂತಹ ಚಾನ್ಸಸ್ ಇದೆ. ಸದ್ಯಕ್ಕೆ ನಮ್ಮ ಬ್ಯಾಡ್ ಬನ್ನಿ ಅವರು ಹೇಳಿರೋ ನ್ಯೂಸ್ ಸುಳ್ಳು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲೋಗನ್ ಪಾಲ್ ಅವರ ಬಗ್ಗೆ. ರೀಸೆಂಟ್ ಆಗಿ ಲೋಗನ್ ಪಾಲ್ ಅವರು ಬ್ಯಾಡ್ ಬನ್ನಿ ಅವರಿಗೆ ಚಾಲೆಂಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ನಿಮ್ಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ನಡೆದಂತಹ ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ ಬ್ಯಾಡ್ ಬನ್ನಿ ಅವರು ತಾನು WWE ಗೆ ಮತ್ತೊಮ್ಮೆ ರಿಟರ್ನ್ ಆಗಬೇಕು ಅನ್ಕೊಂಡಿದ್ದೀನಿ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ನಾನು WWE ಅಲ್ಲಿ ಒಂದು ಭಯಂಕರವಾದ ಮ್ಯಾಚ್ ಅಲ್ಲಿ ರೆಸಲ್ ಮಾಡಬೇಕು, ಅದನ್ನ ನೋಡಿ ನನ್ನ ತಾಯಿ ಕೂಡ ಎದುರುಕೋಬೇಕು, ಆ ರೀತಿ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಬೇಕು ಅಂತ ನಮ್ಮ ಬ್ಯಾಡ್ ಬನ್ನಿ ಅವರು ತಿಳಿಸ್ತಾರೆ. ಅಂಡ್ ಆ ಒಂದು ವಿಚಾರಕ್ಕೆ ನಮ್ಮ ಲೋಗನ್ ಪಾಲ್ ಅವರು, ಹಾಗಾದ್ರೆ ಬಾ ನಾನು ರೆಡಿ ಇದ್ದೀನಿ, ನನ್ನ ಜೊತೆ ಆ ಒಂದು ರೀತಿ ಮ್ಯಾಚ್ ನ ಕೊಡು ಅಂತ ಲೋಗನ್ ಪಾಲ್ ಅವರು ಇಲ್ಲಿ ಬ್ಯಾಡ್ ಬನ್ನಿ ಅವರಿಗೆ ಚಾಲೆಂಜ್ ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಹಿಂದೆ ಕೂಡ ಈ ಒಂದು ಮ್ಯಾಚ್ ನ ರೂಮರ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಇಬ್ರು ಕೂಡ ಸೋಷಿಯಲ್ ಮೀಡಿಯಾ ಅಟ್ರಾಕ್ಷನ್ ನ ಗೈನ್ ಮಾಡ್ತಾರೆ. ಅಂಡ್ ಲೋಗನ್ ಪಾಲ್ ಆಗಿ ಬ್ಯಾಡ್ ಬನ್ನಿ ಅವರ ಮ್ಯಾಚ್ WWE ಅಲ್ಲಿ ನೋಡೋದಕ್ಕೆ ಸಿಕ್ಕರೆ ಅದು ಕೂಡ ನೆಟ್ಫ್ಲಿಕ್ಸ್ ಅಲ್ಲಿ ಈಗ WWE ಮೂವ್ ಆಗಿರೋದ್ರಿಂದ ನೆಟ್ಫ್ಲಿಕ್ಸ್ಗೂ ಕೂಡ ಈ ಒಂದು ಅವಕಾಶನ ಮಿಸ್ ಮಾಡ್ಕೊಳೋದಿಲ್ಲ ಅನ್ಕೋತೀನಿ. ಸೊ ಪ್ರಾಬಬ್ಲಿ ಈ ಒಂದು ಮ್ಯಾಚ್ ನ WWE ಅವರು ಬುಕ್ ಮಾಡಿದ್ರು ಮಾಡಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಪಾಲ್ ಎಮೆನ್ ಹಾಗೆ CM ಪಂಕ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಇನ್ನೂ ಕೂಡ ನಮ್ಮ CM ಪಂಕ್ ಅವರು ಪಾಲ್ ಎಮೆನ್ ಅವರ ಹೆಲ್ಪ್ ನ ಓನ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಯಾವಾಗ ಬೇಕಾದ್ರೂ ನಮ್ಮ CM ಪಂಕ್ ಅವರು ಪಾಲ್ ಎಮೆನ್ ಅವರ ಜೊತೆ ಹೋಗಿ ಸಹಾಯನ ಕೇಳಬಹುದು. ನೋಡೋಣ ಆ ಒಂದು ಸ್ಟೋರಿನ WWE ಅವರು ಯಾವಾಗ ತಗೊಂಡು ಬರ್ತಾರೆ ಅಂತ. ಅಂಡ್ ಈಗ ಮತ್ತೊಮ್ಮೆ ಪಾಲ್ ಎಮೆನ್ ಹಾಗೆ CM ಪಂಕ್ ಅವರು ಒಂದಾಗಿರ್ತಕ್ಕಂತಹ ಫೋಟೋ ಲೀಕ್ ಆಗಿದೆ. ರೀಸೆಂಟ್ ಆಗಿ WWE ಅವರು ರಾ ಆನ್ ನೆಟ್ಫ್ಲಿಕ್ಸ್ ಪ್ರೀಮಿಯರ್ ಶೋನ ಬ್ಯಾಕ್ ಸ್ಟೇಜ್ ವಿಡಿಯೋಸ್ ಗಳನ್ನ ರಿಲೀಸ್ ಮಾಡ್ತಾರೆ. ಅಂಡ್ ಅಲ್ಲಿ ನಾವು ಸರಿಯಾಗಿ ಗಮನ ಇಟ್ಟು ನೋಡಿದ್ರೆ ನಮ್ಮ CM ಪಂಕ್ ಅವರು ಕೂತ್ಕೊಂಡಿದ್ದಾರೆ. ಅಂಡ್ ಅಲ್ಲಿ ಪರ್ದೆ ಹಿಂದೆ ನಮ್ಮ ಪಾಲ್ ಎಮೆನ್ ಅವರ ಫೋಟೋ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಈ ರೀತಿ WWE ಅವರು ಇನ್ನೂ ಕೂಡ ಟೀಸ್ ಮಾಡ್ತಾನೆ ಇದ್ದಾರೆ ಅಂತಾನೆ ಹೇಳ್ಬಹುದು. ನಮಗೆ ಟೆಲಿವಿಷನ್ ಅಲ್ಲಿ ತುಂಬಾ ಬಾರಿ ಈ ಒಂದು ಮೆನ್ಷನ್ ನೋಡೋದಕ್ಕೆ ಸಿಕ್ಕಿದೆ, CM ಪಂಕ್ ಅವರ ಫೇವರ್ ನ ನೀನು ಓನ್ ಮಾಡ್ತೀಯಾ ಅಂತ ಸೂಪರ್ ಸ್ಟಾರ್ಸ್ ಗಳು ನಮಗೆ ನೆನಪು ಮಾಡ್ತಾನೆ ಇರ್ತಾರೆ. ಸೊ ಈ ಒಂದು ಸ್ಟೋರಿನ WWE ಅವರು ತುಂಬಾ ದೊಡ್ಡದಾಗಿ ಯೂಸ್ ಮಾಡ್ಕೊಳ್ಳೋದು ನೋಡೋದಕ್ಕೆ ಸಿಗಬಹುದು. ನೋಡೋಣ ಗೈಸ್ ನಮ್ಮ CM ಪಂಕ್ ಅವರು ಯಾವ ರೀತಿ ಸಹಾಯನ ಪಾಲ್ ಎಮೆನ್ ಅವರಿಂದ ಕೇಳ್ತಾರೆ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಪಾಲ್ ಎಮೆನ್ ಅವರ ಬಗ್ಗೆನೇ. ರೀಸೆಂಟ್ ಆಗಿ ನಮ್ಮ ಪಾಲ್ ಎಮೆನ್ ಅವರು
ಲೋಗನ್ ಪಾಲ್ ಅವರ ಇಂಪಲ್ಸಿವ್ ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ತುಂಬಾ ವಿಚಾರಗಳ ಬಗ್ಗೆ ನಮ್ಮ ಪಾಲಿಮಿನ್ ಅವರು ಮಾತಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ವಿಡಿಯೋದಲ್ಲಿ ನಾನು 2 ವಿಚಾರನ ಶೇರ್ ಮಾಡ್ಕೋತೀನಿ. ಮೊದಲನೇದಾಗಿ ನಮ್ಮ ಪಾಲಿಮಿನ್ ಹಾಗೆ ರೋಮನ್ ರೈನ್ಸ್ ಈ ಒಂದು ಇಡೀ ಬ್ಲಡ್ ಲೈನ್ ಸ್ಟೋರಿ ಲೈನ್ ಅಲ್ಲಿ ಪಾಲಿಮಿನ್ ಅವರು ತನ್ನ ಹೇರ್ ನ ವೈಟ್ ಕಲರ್ ಮಾಡ್ಕೊಂಡಿರ್ತಾರೆ. ಅಂಡ್ ಅದಕ್ಕೆ ಅವರು ಅವಾಗಲೇ ಉತ್ತರನ ಕೊಟ್ಟಿರ್ತಾರೆ, ನಾನು ರೋಮನ್ ರೈನ್ಸ್ ಅವರ ಜೊತೆ ಹೇಗಿರ್ತೀನಿ ಅನ್ನೋದ್ರ ಮೇಲೆ ನನ್ನ ಕಂಡೀಷನ್ ಡಿಪೆಂಡ್ ಆಗುತ್ತೆ ಅಂತ. ರಾಯಲ್ ರಂಬಲ್ ಟೈಮ್ ಅಲ್ಲಿ ರೋಮನ್ ರೈನ್ಸ್ ಅವರು ಡಬ್ಲ್ಯೂ ಇಂದ ಸ್ವಲ್ಪ ಗ್ಯಾಪ್ ನ ತಗೊಂಡಿರ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲೇ ನಮ್ಮ ಪಾಲಿಮಿನ್ ಅವರು ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಇರೋ ರೀತಿ ನಮಗೆ ನೋಡೋದಕ್ಕೆ ಸಿಗ್ತಾ ಇರ್ತಾರೆ. ರೋಮನ್ ರೈನ್ಸ್ ಅವರ ಹಾಗೆ ಪಾಲಿಮಿನ್ ಅವರ ನಡುವೆ ಮಾತುಕತೆನೇ ಇಲ್ವೇನೋ ಅನ್ನೋ ಒಂದು ರೀತಿ ಪಾಲಿಮಿನ್ ಅವರು ನಡ್ಕೋತಾ ಇರ್ತಾರೆ. ಅವರ ಕೂದಲು ಕೂಡ ಪೂರ್ತಿ ವೈಟ್ ಕಲರ್ ಆಗಿರುತ್ತೆ, ಕಣ್ಣೆಲ್ಲಕ್ಕೂ ಪೂರ್ತಿ ಬ್ಲಾಕ್ ಸರ್ಕಲ್ ನಮಗೆ ನೋಡೋದಕ್ಕೆ ಸಿಕ್ಕಿರುತ್ತೆ. ಅಂಡ್ ಅದ್ರ ಬಗ್ಗೆ ನಮ್ಮ ಪಾಲಿಮಿನ್ ಅವರು ಮಾತಾಡ್ತಾರೆ, ಆ ಒಂದು ಟೈಮ್ ಅಲ್ಲಿ ನಾನು ನಿದ್ದೆನ ಪೂರ್ತಿ ಕಮ್ಮಿ ಮಾಡ್ತಾ ಇದ್ದೆ, ಸ್ವಲ್ಪ ಟೈಮ್ ಮಾತ್ರ ನಿದ್ದೆ ಮಾಡ್ತಾ ಇದ್ದೆ, ಯಾಕಂದ್ರೆ ಜನಗಳಿಗೆ ನಾನು ತೋರಿಸ್ಬೇಕಾಗಿತ್ತು ಈ ಒಂದು ಸ್ಟೋರಿ ಲೈನು ಎಷ್ಟೊಂದು ಇನ್ವಾಲ್ವ್ಮೆಂಟ್ ಆಗಿದೆ ಅಂತ ನಾನು ಹೇಳ್ಬೇಕಾಗಿತ್ತು. ನಾನು ನಿಜವಾಗ್ಲೂ ಕೂಡ ರೋಮನ್ ರೈನ್ಸ್ ಅವರು ಇಲ್ದೇನೆ ನಿದ್ದೆನೆ ಮಾಡಿಲ್ಲ ಅನ್ನೋ ಒಂದು ಫೀಲಿಂಗ್ ನ ನಾನು ತರಬೇಕಿತ್ತು. ಅದಕ್ಕೋಸ್ಕರ ನಾನು ರಿಯಲ್ ಲೈಫಲ್ಲೂ ಕೂಡ ನಿದ್ದೆ ಮಾಡ್ದಲೇ ಇದ್ದೆ. ಅಂಡ್ ಅದಕ್ಕೋಸ್ಕರ ಆ ಒಂದು ಸ್ಟೋರಿ ಲೈನು ಅಷ್ಟೊಂದು ಕ್ಲಾರಿಟಿಯಾಗಿ ನಿಮಗೆ ನೋಡೋದಕ್ಕೆ ಸಿಕ್ತು ಅಂತ ನಮ್ಮ ಪಾಲಿಮಿನ್ ಅವರು ತಿಳಿಸಿದ್ದಾರೆ. ಲಿಟರಲಿ ಗೈಸ್, ಒಂದು ಸ್ಟೋರಿ ಲೈನ್ ಅಲ್ಲಿ ನಮ್ಮ ಪಾಲಿಮಿನ್ ಅವರು ಈ ರೇಂಜಿಗೆ ಡೆಡಿಕೇಟ್ ಆಗಿರ್ತಾರೆ ಅಂತಾನೆ ಹೇಳ್ಬಹುದು. ಇಷ್ಟೇ ಅಲ್ಲ ಗೈಸ್, ನಮ್ಮ ಪಾಲಿಮಿನ್ ಅವರು ಇಷ್ಟು ವರ್ಷದಿಂದ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಆಸ್ ಎ ಮ್ಯಾನೇಜರ್ ನೋಡೋದಕ್ಕೆ ಸಿಕ್ಕಿದ್ರು, ಆಸ್ ಎ ಅಡ್ವೊಕೇಟ್ ನಮಗೆ ನೋಡೋದಕ್ಕೆ ಸಿಕ್ಕಿದ್ದಾರೆ, ಬ್ಯಾಕ್ ಸ್ಟೇಜ್ ರೈಟರ್ ಅಲ್ಲೂ ಕೂಡ ನಮ್ಮ ಪಾಲಿಮಿನ್ ಅವರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಇಷ್ಟು ವರ್ಷದ ಡಬ್ಲ್ಯೂ ಕರಿಯರ್ ಅಲ್ಲಿ ನಿಮಗೆ ಯಾವ್ದಾದ್ರು ಶಾಕಿಂಗ್ ಮೂಮೆಂಟ್ ಇದೆಯಾ? ನಿಮಗೆ ಆ ಒಂದು ವಿಚಾರನ ನೋಡಿ ಸಿಕ್ಕಾಪಟ್ಟೆ ಶಾಕ್ ಆದಂತಹ ಮೂಮೆಂಟ್ ಯಾವ್ದಾದ್ರು ಇದೆಯಾ ಅಂತ ಕೇಳಿದಾಗ ನಮ್ಮ ಪಾಲಿಮಿನ್ ಅವರು ಅಂಡರ್ಟೇಕರ್ ಅವರ ಸ್ಟ್ರೀಕ್ ನ ಬ್ರಾಕ್ ಲೆಸ್ನರ್ ಅವರು ಬ್ರೇಕ್ ಮಾಡಿದ್ದು ನನ್ನ ಕರಿಯರ್ ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಶಾಕಿಂಗ್ ಮೂಮೆಂಟು ಅಂತ ಪಾಲಿಮಿನ್ ಅವರು ತಿಳಿಸಿದ್ದಾರೆ. ಲಿಟರಲಿ ಗೈಸ್, ನಮ್ಮ ಪಾಲಿಮಿನ್ ಅವರಿಗೆ ಗೊತ್ತಿತ್ತು ಅಂಡರ್ಟೇಕರ್ ಅವರ ಸ್ಟ್ರೀಕ್ ನ ಬ್ರಾಕ್ ಲೆಸ್ನರ್ ಅವರು ಬ್ರೇಕ್ ಮಾಡ್ತಾರೆ ಅಂತ. ಬಟ್ ಆ ಒಂದು ವಿಚಾರ ಕಣ್ಮುಂದೆ ಆದಾಗ ನಮ್ಮ ಪಾಲಿಮಿನ್ ಅವರಿಗೆ ಸಿಕ್ಕಾಪಟ್ಟೆ ಶಾಕ್ ಆಗಿತ್ತಂತೆ. ಈ ಒಂದು ವಿಚಾರನು ಕೂಡ ನಮ್ಮ ಪಾಲಿಮಿನ್ ಅವರು ರಿವೀಲ್ ಮಾಡಿದ್ದಾರೆ. ಇನ್ನು ಬಹಳಷ್ಟು ವಿಚಾರಗಳನ್ನ ನಮ್ಮ ಪಾಲಿಮಿನ್ ಅವರು ಶೇರ್ ಮಾಡ್ಕೊಂಡಿದ್ದಾರೆ, ಅದನ್ನೆಲ್ಲದನ್ನು ಕೂಡ ಒಂದೊಂದಾಗೆ ತಿಳಿಸ್ಕೊಂಡು ಬರ್ತೀನಿ. ಸೊ ಇಷ್ಟಿವತ್ತಿನ ವಿಡಿಯೋ. ವಿಡಿಯೋಸ್ನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you guys in my next video.